ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮೊಬೈಲ್ ಅನ್ನೋದು ನಮ್ಮಗಳಿಗೆಲ್ಲ ಎಷ್ಟು ಅಡಿಕ್ಟ್ ಆಗಿದೆ ಅಂದರೆ ಪ್ರಪಾತಕ್ಕೆ ಹೋಗಿ ಬೀಳುವಷ್ಟು ಅಡಿಕ್ಟ್ ಆಗಿದ್ದಾರೆ. ಅದರಲ್ಲಿ ಹುಡುಗರು ಹುಡುಗಿಯರು ಅಂತೂ ಇನ್ನೂ ಜಾಸ್ತಿ ಅಂತಲೇ ಹೇಳ್ಬೋದು. ಮಕ್ಕಳು ಸಹ ಅಡಿಕ್ಟ್ ಆಗಿದ್ದಾರೆ ಈ ಮೊಬೈಲ್ಗೆ ಅನ್ನೋದಕ್ಕೆ ಈ ಮಹಾರಾಷ್ಟ್ರದ ಒಂದು ಇನ್ಸಿಡೆಂಟೇ ಕಾರಣ ಆಗಿದೆ. ಏನು ಇನ್ಸಿಡೆಂಟು, ಪ್ರಪಾತಕ್ಕೆ ಯಾಕೆ ಹಾರಿದ ಆ ಹುಡುಗ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಮೊಬೈಲ್ ಕೊಡಿಸಿದ್ದಕ್ಕೆ ಪ್ರಪಾತಕ್ಕೆ ಹಾರಿದ ಮಗ, ಕಾಪಾಡಲು ಹೋಗಿ ಮೃತಪಟ್ಟವರು ಹೆತ್ತವರು. ಹೊಸ ಮೊಬೈಲ್ ಕೊಡಿಸಲಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿ ಬೆಟ್ಟದ ಮೇಲಿಂದ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ 19 ವರ್ಷದ ಯುವಕ, ಆತನನ್ನು ರಕ್ಷಿಸಲು ಹೋದ ತಂದೆ ತಾಯಿ, ಹೀಗೆ ಮೂವರು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ಜಿಲ್ಲೆಯ ಕಾವಡಾ ಬೆಟ್ಟದ ಮೇಲಿಂದ ಪ್ರಪಾತಕ್ಕೆ ಬಿದ್ದು ಮೃತಪಟ್ಟಿದ್ದಾರೆ. ದೇವಾಲಿ ಪ್ರದೇಶದ ನಿವಾಸಿ ಕುನಾಲ್ ಚಂದಗೌಡ ಎಂಬ ಯುವಕ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಬೆಟ್ಟದ ತುದಿಗೆ ತೆರಳಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದ. ಇದನ್ನು ತಿಳಿದ ಆತನ ತಂದೆ ಮುರಳೀಧರ್ ಚಂದನ್ಗುಡೆ, ಸುಮಾರು 48 ವರ್ಷದವರು, ಮತ್ತು ತಾಯಿ ಸಂಗೀತ ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದರು. ವಾಪಸ್ ಬರುವಂತೆ ಮಗನ ಬಳಿಗೆ ಕೇಳಿಕೊಂಡಿದ್ದರು. ಸ್ಥಳೀಯರು, ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ 3 ಗಂಟೆಗಳ ಕಾಲ ಯುವಕನನ್ನು ಮನವೊಲಿಸಲು ಪ್ರಯತ್ನಿಸಿದ್ದರು. ಅಗ್ನಿಶಾಮಕ ಸಿಬ್ಬಂದಿ ಬೆಟ್ಟದ ಕೆಳಗೆ ರಕ್ಷಣಾ ಬಲೆಯನ್ನು ಅಳವಡಿಸಲು ಪ್ರಯತ್ನಿಸಿದರಾದರೂ ಯುವಕ ಬೆಟ್ಟದ ತುದಿಯಲ್ಲೇ ಜಾಗ ಬದಲಾಯಿಸುತ್ತಿದ್ದರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಮಗನ ಬಳಿಗೆ ಹೋದ ತಂದೆ ಮುರಳೀಧರ್ ಆತನನ್ನು ರಕ್ಷಿಸಿ ಹಿಂದಕ್ಕೆ ಕರೆತರಲು ಯತ್ನಿಸಿದ್ದರು. ಈ ವೇಳೆ ನಿಯಂತ್ರಣ ತಪ್ಪಿದ ಯುವಕ ಬೆಟ್ಟದಿಂದ ಜಿಗಿದಿದ್ದಾನೆ. ಆತನನ್ನು ಹಿಡಿಯಲು ಹೋದ ತಂದೆಯೂ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಕಣ್ಣೆದುರೇ ಗಂಡ ಮತ್ತು ಮಗ ಪ್ರಪಾತಕ್ಕೆ ಬಿದ್ದಿದ್ದನ್ನು ಕಂಡ ಸಂಗೀತ ಅವರು ಆಘಾತಕ್ಕೊಳಗಾಗಿ ಅದೇ ಕ್ಷಣದಲ್ಲಿ ಬೆಟ್ಟದಿಂದ ಜಿಗಿದು ಪ್ರಾಣ ಕಳೆದುಕೊಂಡಿದ್ದಾರೆ. ಘಟನೆ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೊಬೈಲ್ಗಾಗಿ ನಡೆದ ಸಣ್ಣ ಜಗಳ ಇಡೀ ಕುಟುಂಬವನ್ನೇ ಬಲಿ ಪಡೆದಿದ್ದು ದುರಂತವೇ ಸರಿ ಆಗಿದೆ. ಅಲ್ಲ, ಒಂದು ಮೊಬೈಲ್ ಫೋನು ಇಡೀ 3 ಜನರ ಪ್ರಾಣವನ್ನು ತೆಗೆದಿದೆ. ಮೊಬೈಲ್ಗೆ ಅಡಿಕ್ಟ್ ಅನ್ನೋದು ಎಷ್ಟು ಚೆನ್ನಾಗಾಗಿದ್ದಾರೆ ಮಕ್ಕಳೇ ದೊಡ್ಡವರು ಅನ್ನೋದು ಇಲ್ಲಿ ತಿಳಿತಾ ಇದೆ. ಮಗನ ಪ್ರಾಣ ಪಾಪ ಕಾಪಾಡಕ್ಕೋಗಿ ತಂದೆ ತಾಯಿ ಇಬ್ಬರೂ ಸಹ ಪ್ರಾಣ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.